ಒಂದು ಅಂದವಾದ ಊರಿನಲ್ಲಿ ಪರಂಧಾಮಂ ಅನ್ನುವ ವ್ಯಕ್ತಿ ಇದ್ದ. ಪರಂಧಾಮಂ ತುಂಬಾನೇ ಜಿಪುಣನಾಗಿದ್ದ. ಆ ಊರಲ್ಲಿ ಅವನಿಗೆ ಅಂತ ಯಾರೂ ಇಲ್ಲ. ಅವನು ಒಬ್ಬಂಟಿಯಾಗಿ ಬಾಳ್ತಾ ಇದ್ದ. ಊರಲ್ಲಿ ಸಿಗುವ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ. ಪ್ರತಿದಿನ ಸಂಜೆ ಆ ಊರಲ್ಲಿ ಚೆನ್ನಾಗಿ ಓದ್ಕೊಂಡಿರುವ ಹುಡುಗಿ ಚಾಂದಿನಿಯ ಮನೆಗೆ ಹೋಗ್ತಿದ್ದ. ಚಾಂದಿನಿ ಹತ್ರ ಲೆಕ್ಕ ಕಲ್ತ್ಕೊಳ್ತಿದ್ದ. ಆ ಸಮಯದಲ್ಲಿ ಚಾಂದಿನಿ ಮನೇಲಿರುವ ಆಹಾರ ಪದಾರ್ಥಗಳನ್ನ ಅವನಿಗೆ ಕೊಡ್ತಿದ್ಲು. ತಕ್ಷಣ ಅವಳು ಕೊಡುವ ಪದಾರ್ಥಗಳನ್ನ ಹೊಟ್ಟೆಯೊಳಗಡೆ ಹಾಕೊಳ್ತಿದ್ದ. ಒಂದಿನ ಶಂಕರ್, ಲೋ ಪರಂದಮ್ಮ, ಮೊನ್ನೆ ನೀನು ಅಂಗಡಿಗೆ ಹೋದಾಗ ತರಕಾರಿ ಜೊತೆ ಸಕ್ಕರೆನೂ ತಗೊಂಡ್ ಬರಕ್ಕೆ ತಾನೆ ನಾನು ಹಣ ಕೊಟ್ಟಿದ್ದೋ, ಆದ್ರೆ ನೀನು ಸಕ್ಕರೆನೇ ತಗೊಂಡ್ ಬಂದಿಲ್ಲ. ಅಯ್ಯ, ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ. ನೀವು ಕೊಟ್ಟ ಹಣದಲ್ಲಿ ತರಕಾರಿ ಬಂದಿದೆ ದೊಡ್ಡ ವಿಷಯ. ಇದರಲ್ಲಿ ನಾನು ಸಕ್ಕರೆ ಎಲ್ಲಿಂದ ತಗೊಂಡ್ ಬರ್ಲಿ? ಅದೇನೋ, ನಿನ್ನೆ ತಾನೇ ಆ ಶೆಟ್ಟಿನ ನೋಡಿದಾಗ ತರಕಾರಿ ಬೆಲೆ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ದ. ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದೀಯಾ? ಅಯ್ಯ, ಅವನು ಇವಾಗೆಲ್ಲ ಸುಳ್ಳು ಹೇಳ್ತಾನೆ ಇದ್ದಾನೆ. ಅವನ ಮಾತನ್ನೆಲ್ಲ ನೀವು ನಂಬೋದು ಬೇಡ. ನಿಮಗೋಸ್ಕರ ಎಷ್ಟೋ ದೂರ ನಡ್ಕೊಂಡು ಹೋಗಿ ಕಷ್ಟಪಟ್ಟು ತರಕಾರಿ ತಗೊಂಡು ಬಂದ್ಕೊಟ್ಟೆ. ಆದರೆ ನನ್ನ ಮೇಲೆ ನಿಮಗೆ ಅನುಮಾನ ಬರ್ತಿದೆ ಅಂದರೆ ನನ್ನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯ ಲೋ, ಕೂಗ್ಬೇಡ್ವೋ, ನಾನೇನೋ ಸುಮ್ಮನೆ ಕೇಳಿದೆ ಅಷ್ಟೇ. ತಗೋ, ಈ 20 ರೂಪಾಯಿ ಇಟ್ಕೊಂಡು ಏನಾದರೂ ತಗೊಂಡು ತಿನ್ನೋ. ನಿಮಗೆ ಎಷ್ಟು ಒಳ್ಳೆ ಮನಸ್ಸಯ್ಯ. ನಿಮ್ಮಂಥವ್ರು ಇದ್ದರೆ ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ಹೊಟ್ಟೆನೋ ತುಂಬೋಗುತ್ತೆ. ಸರಿ ಅಯ್ಯ, ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಹೋಗ್ಬಿಟ್ಬಾ. ಪರಂಧಾಮಂ ಅವ್ರು ಕೊಟ್ಟ 20 ರೂಪಾಯಿ ತಗೊಂಡು ಅಲ್ಲಿಂದ ಅಂಗಡಿಗೆ ಹೋದ. ಅಲ್ಲಿ 5 ರೂಪಾಯಿಗೆ ಏನೋ ಪದಾರ್ಥ ತಗೊಂಡು ಮನೆಗೆ ಬಂದ. ಅದರಲ್ಲಿ ಸ್ವಲ್ಪ ತಿಂದು ಇನ್ನೂ ಸ್ವಲ್ಪನ ತೆಗ್ದಿಟ್ಟ. ಸಂಜೆ ಸಮಯ ಆಗುವಾಗ ಚಾಂದಿನಿಯ ಮನೆಗೆ ಹೊರಟ. ಚಾಂದಿನಿ ಪರಂಧಾಮಂ ಬರೋದನ್ನ ನೋಡಿ ಕೋಪ ಮಾಡ್ಕೊಂಡ್ಲು. ಏನೇ ಇದು, ನಿನ್ ಬಟ್ಟೆನೋ ನೀನು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಳ್ಬೋದಾಗಿತ್ತಲ್ಲ. ಏನಮ್ಮವ್ರೆ ನೀನು, ಈ ಬಟ್ಟೆನ ನಾನು ಉಗ್ದು 1 ವಾರ ತನಕ ಆಗಿದ್ದು, ಪಳಪಳ ಹೊಳಿತಾ ಇದೆ. ಇನ್ನು 1 ವಾರ ತನಕ ಇದನ್ನೇ ಹಾಕೊಳ್ಬೇಕು ನಾನು. ಹೇಗಿದೆ ನನ್ನ ಪ್ಲ್ಯಾನು? ನಿನ್ ತಲೆ ಥರನೇ ಇದೆ. ಸರಿ, ಏನಾದರೂ ತಿಂದಾ? ಇವತ್ತು ಒಳ್ಳೆ ಊಟ ಮನೇಲಿದೆ, ನಾನು ಅಲ್ಲೇ ತಿಂದ್ಬಿಡ್ತೀನಿ. ಹಾಗಾದ್ರೆ ನಾನು ಬರ್ತೀನಿರೋ. ಅಯ್ಯೋ, ನೀವ್ಯಾಕಮ್ಮ ಬರೋದು? ನಿನ್ನ ತಿಂಡಿನ ನಾನು ತಿಂದ್ಬಿಡ್ತೀನಿ ಅಂತ ಭಯನಾ? ಅದೇನಿಲ್ಲ, ನಾನು ಬರೋದು ನಿನ್ನ ತಿಂಡಿನ ತಿನ್ನಕ್ಕಲ್ಲ, ನನಗೆ ಸ್ವಲ್ಪ ಮದರಂಗಿ ಬೇಕು, ಅದಕ್ಕೋಸ್ಕರ. ಓಹೋ ಹೌದಾ, ಸರಿ ಅಮ್ಮವ್ರೆ. ಚಾಂದಿನಿ ಜೊತೆ ಹೋಗ್ತಾ ಇದ್ದ ಪರಂಧಾಮಂನ ನೋಡಿ ಊರಿನಲ್ಲಿ ಎಲ್ಲರೂ ನಗಾಡ್ತಾ ಇದ್ರು. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳದೆ ಚಾಂದಿನಿ ಜೊತೆ ಪರಂಧಾಮಂ ತುಂಬಾ ಸಂತೋಷದಿಂದಾನೇ ಅವನ ಮನೆಗೆ ಹೋಗ್ತಾ ಇದ್ದ. ಅಷ್ಟೊಳಗೆ ಅವನ ಮನೇನೂ ಬಂತು. ಅಲ್ಲಿ ನೋಡಿ, ಅಲ್ಲಿದೆ ಮದರಂಗಿ ಗಿಡ. ನೀವು ಹೋಗಿ ಎಲೆನ ಕಿತ್ಕೊಳ್ತೀರಿ, ನಾನು ಹೋಗಿ ಊಟ ಮಾಡಿ ಬರ್ತೀನಿ. ಸರಿ ಸರಿ, ಚೆನ್ನಾಗಿ ತಿನ್ನು. ಎಮ್ಮೆ ಥರ ತಿನ್ನೋದಂದ್ರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ? ಅಮ್ಮವ್ರೆ, ಸುಮ್ಮನೆ ನನ್ನನ್ನು ಹೊಗಳ್ಬೇಡಿ. ಅಯ್ಯೋ, ಬೈಯೋದು ಕೂಡ ಹೊಗಳ ಥರ ಕೇಳಿಸ್ತಿದ್ಯಾ ನಿನಗೆ? ನೀನು ಯಾವಾಗಲೂ ಉದ್ಧಾರ ಆಗೋದೇ ಇಲ್ಲ. ಹೋಗೋಗು, ನಿನ್ನ ಕೆಲಸ ನೋಡ್ಕೊ. ಹಾಗಂತ ಚಾಂದಿನಿ ಮದರಂಗಿ ಎಲೆನ ಕಿತ್ಕೊಳ್ಳೋಕ್ಕೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಬುಟ್ಟಿ ತುಂಬ ಎಲೆಗಳನ್ನು ಕಿತ್ಕೊಂಡು ಚಾಂದಿನಿ ಪರಂಧಾಮಂ ಮನೆ ಹತ್ರ ಬಂದ್ಲು. ಅಷ್ಟೊಳಗೆ ಪರಂಧಾಮಂ ತಟ್ಟೆಯಲ್ಲಿ ಅನ್ನ ಹಾಕೊಂಡು ತಿಂತಾ ಇದ್ದ. ಆದ್ರೆ ಅದರಲ್ಲಿ ಸಾರೇನೂ ಇಲ್ಲ. ಅದನ್ನ ನೋಡಿ ಚಾಂದಿನಿ ಶಾಕ್ ಆದ್ಲು. ಲೋ ಪರಂಧಾಮಂ, ಏನೇ ಇದು, ಸಾರಾಗ್ತೆ ಬರೀ ಅನ್ನನ ತಿಂತಾ ಇದೀಯಾ? ಏನಮ್ಮವ್ರೆ ನೀವು, ನಾನು ತಿಂತಾ ಇರೋದು ಕೋಳಿ ಸಾರು. ನನಗೆ ಕೋಳಿ ಸಾರು ಅಂದರೆ ತುಂಬಾನೇ ಇಷ್ಟ. ಅದರಲ್ಲಿ ಚಿಕನ್ ಎಲ್ಲೋ ಇದೆ. ಅಯ್ಯೋ, ಅದರಲ್ಲಿ ಸ್ವಲ್ಪ ನೋಡಿ. ಹಾಗಂತ ಕೋಳಿನ ಕಟ್ಟಾಕಿರೋದನ್ನ ಅವನು ತೋರಿಸ್ದ. ಏನೋ ಅದು? ಕೋಳಿ ಸಾರು ಮಾಡಬೇಕು ಅಂದರೆ ಇನ್ನೊಂದು ಜನ್ಮ ಎತ್ತಬೇಕು ನಾನು. ಎಷ್ಟು ಬೆಲೆ ಹೇಳ್ತಾ ಇದ್ದಾರೆ. ಇವಾಗ ಕೋಳಿನ ನೋಡ್ಕೊಂಡು ಈ ಬರೀ ಅನ್ನನ ತಿಂದ್ಕೊಂಡು ಕೋಳಿ ಸಾರಲ್ಲೇ ಹಾಕೊಂಡು ತಿನ್ನೋದು ಅಂತ ಅಂದ್ಕೊಂಡ್ರೆ ಅದು ಕೋಳಿ ಸಾರೇ ಅಲ್ವಾ? ಅದೇ ನನ್ನ ಬುದ್ಧಿವಂತಿಕೆ. ಚಾಂದಿನಿಗಂತೂ ಮೈಂಡ್ ಬ್ಲಾಕ್ ಆಯ್ತು. ಆಮೇಲೆ ಕಟ್ಟಾಕಿರುವ ಕೋಳಿನ ಹಾಗೇನೆ ಪರಂಧಾಮನ್ನ ಮೇಲಿಂದ ಕೆಳಗಡೆ ತನಕ ನೋಡಿ ಅವಳು ಮನೆಗೆ ಹೋದ್ಲು. ಪರಂಧಾಮ ಮಾತ್ರ ಚಾಂದಿನಿ ಹೋಗೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಅವನ್ ಪಾಡಿಗೆ ಕೂತ್ಕೊಂಡು ಅನ್ನ ತಿಂತಾ ಇದ್ದ. ಆಮೇಲೆ ಮರುದಿನ ಚಾಂದಿನಿ ಎಲ್ಲೋ ಹೋಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಪರಂಧಾಮಂ ತರಕಾರಿ ಬ್ಯಾಗ್ನ ಹಿಡ್ಕೊಂಡು ಹೋಗ್ತಾ ಇದ್ದ. ಆ ತರಕಾರಿಗಳನ್ನ ಎಲ್ಲಿಗೆ ತಗೊಂಡೋಗಿದ್ದಾನೆ ಅಂತ ನೋಡೋದಕ್ಕೋಸ್ಕರ ಚಾಂದಿನಿ ಅವನ ಹಿಂದೆನೆ ಹೋಗ್ತಿದ್ಲು. ಪರಂಧಾಮಂ ತರಕಾರಿ ಬ್ಯಾಗ್ನ ತಗೊಂಡು ಅವನ ಮನೆಯೊಳಗಡೆ ಹೋದ. ಮನೆಗೆ ಹೋಗಿ ಒಂದ್ಸಲ ಹಿಂದೆ ತಿರುಗಿ ನೋಡ್ದ. ಒಳ್ಳೇದಾಯ್ತು, ಈ ತರಕಾರಿ ನನ್ ಮನೆಗೆ ಬಂದಿದ್ದು. ಇದರಿಂದ ಸ್ವಲ್ಪ ತರಕಾರಿನ ತೆಗ್ದಿಟ್ಟು ಆಮೇಲೆ ಹೋಗುವಾಗ ಶಂಕರಯ್ಯನಿಗೆ ಕೊಟ್ಟು ಮಾರ್ಬಿಟ್ಟು
ಹಣ ತಗೊಂಡು ಹೋಗ್ತೀನಿ. ಇದ್ರ ಮೂಲಕ ನನಗೆ ಸ್ವಲ್ಪ ಹಣ ಸಂಪಾದನೆ ಆಗುತ್ತೆ. ಹೇಗೂ ತರಕಾರಿಗೆ ತರಕಾರಿನೂ ಆಯ್ತು, ಹಣಕ್ಕೆ ಹಣನೂ ಆಯ್ತು, ನನ್ ಜೋಬುನು ಇವಾಗ ತುಂಬೋಯ್ತು. ಹಾಗಂತ ಅನ್ಕೊಂಡು ಸ್ವಲ್ಪ ತರಕಾರಿಗಳನ್ನ ತೆಗೆದು ಅವನ ಮನೇಲೆ ಇಟ್ಟು ಉಳಿದಿರುವ ತರಕಾರಿಗಳನ್ನ ಮಾತ್ರ ಆ ಮನೆಗೆ ತಗೊಂಡು ಹೋದ. ಇದೆಲ್ಲವನ್ನು ಕೂಡ ಚಾಂದಿನಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು. ಪರಂದಾಮ ಮಾಡುವ ಮೋಸವನ್ನ ತಿಳ್ಕೊಂಡು ಅವಳು ತುಂಬಾನೇ ಕೋಪ ಮಾಡ್ಕೊಂಡ್ಲು. ಪರಂದಾಮಂ ಹಾಡ್ ಹಾಡ್ಕೊಂಡು ಹುಷಾರಾಗಿ ಆ ತರಕಾರಿ ಕೊಡೋ ಮನೆಗೆ ಹೋದ. ಶಂಕರಯ್ಯ ಅವರೇ, ತಗೊಳ್ಳಿ, ನೀವು ಕೇಳಿದ ತರಕಾರಿಗಳು ತಗೊಂಬಂದಿದ್ದೀನಿ. ಏನು ತರಕಾರಿ ಇಷ್ಟು ಕಡಿಮೆ ಆಗಿದೆ? ತರಕಾರಿ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಯ್ಯವ್ರೆ. ಒಂದೊಂದ್ಸಲನೂ ಹೇಳಿ ಹೇಳಿ ಸುಸ್ತಾಗ್ತಾ ಇದೆ ನನಗೆ. ನೀವು ನೋಡಿದ್ರೆ ಯಾವಾಗ್ಲೂ ಆ ವಿಷಯನ ಮರ್ತೇ ಹೋಗ್ತಿದ್ದೀರಾ. ಸರಿ ಕಣೋ, ಅಷ್ಟ್ ಕೋಪ ಯಾಕೆ? ತಗೋ, ಈ 20 ರೂಪಾಯಿ ತಗೊಂಡು ಹೋಗಿ ಏನಾದ್ರೂ ತಿನ್ನು. ಹಾಗಂತ ಹಣ ಕೊಡ್ತಾ ಇದ್ದಾಗ ಚಾಂದಿನಿ ಅಡ್ಡ ಬಂದ್ಲು. ಪರಂದಾಮಂ ಅವಳನ್ನ ನೋಡಿ ಸ್ವಲ್ಪ ಹೆದರಿ ಬಿಟ್ಟ. ಏನಮ್ಮವ್ರೆ, ಏನಾಯ್ತು? ಶಂಕರಯ್ಯರು ಹಣ ಕೊಡ್ತಾ ಇರುವಾಗ ತಡಿತಾ ಇದ್ದೀರಾ? ನಿಮ್ಗೇನಾದ್ರು ರುಚಿಗೆ ಚಿಡ್ದಿದ್ಯಾ? ಚಿ, ನಿಲ್ಲಿಸ್ತೀಯ ಸ್ವಲ್ಪ? ಬಾಯ್ ಬಿಟ್ರೆ ಸುಳ್ಳು. ನಿನ್ನ ಜಿಪುಣ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಮೋಸ್ಕರ ಅಂತ ಇವತ್ತೇ ಗೊತ್ತಾಗಿತ್ತು. ಏನಾಯ್ತಮ್ಮ? ಏನ್ ನಡೀತೋ? ಇವನು ನಿಮಗೆ ಕೊಡ್ಬೇಕಾಗಿರೋ ತರಕಾರಿಗಳಲ್ಲಿ ಸ್ವಲ್ಪ ಮನೇಲಿಟ್ಟು ಸ್ವಲ್ಪನೇ ಕೊಡ್ತಾ ಇದ್ದೇನೆ. ಅಲ್ಲಿಟ್ಟಿರುವ ಆ ತರಕಾರಿನ ಇನ್ನೊಬ್ರು ಯಾರಿಗಾದ್ರೂ ಮಾರಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಅಯ್ಯೋ, ನಾನ್ ಯಾಕೆ ಹಾಗೆ ಮಾಡ್ತೀನಿ? ನಾನು ಹಾಗೆ ಮಾಡಲ್ಲ. ಇನ್ನೊಂದ್ಸಲ ಸುಳ್ಳು ಹೇಳಿದ್ರೆ ನಿನ್ನ ಹಲ್ಲೆಲ್ಲ ಮುರ್ದಾಕ್ತೀನಿ. ನೆನಪಿಟ್ಕೋ, ನಾನಿನಿಗೆ ಲೆಕ್ಕ ಹೇಳಿಕೊಡೋ ಗುರು ಅನ್ನೋದನ್ನ. ನೀನ್ ಇನ್ನೊಂದ್ಸಲ ಸುಳ್ಳು ಹೇಳಿದ್ರೆ ಆಮೇಲೆ ಅಷ್ಟೇ. ಇವನನ್ನ ಹಾಗೇನೆ ಬಿಡ್ಬಿಡಿ. ನೀವು ಅವನಿಗೆ ಪಾಠ ಹೇಳಿಕೊಡಿ. ಬೇಡಮ್ಮ, ಅವನನ್ನ ಬಿಟ್ಬಿಡು. ನಿನ್ ಕೋಪ ನನಗೆ ಅರ್ಥ ಆಯ್ತು. ನಾನು ಇವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನನ್ನ ಮೋಸ ಮಾಡಿ ಹಣ ತಗೊಳ್ತಿದ್ದಾನೆ ಅನ್ನೋದು ನನಗೆ ಯಾವಾಗ್ಲಿಂದಲೂ ಗೊತ್ತು. ಪಾಪ ಅವನಿಗೆ ಬೇರೆ ಯಾರೂ ಇಲ್ಲ ಅಮ್ಮ. ನನ್ನನ್ನ ಮೋಸ ಮಾಡಿದ ಹಣದಿಂದನಾದ್ರೂ ಅವನು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅಂತಾನೆ ನಾನು ಸುಮ್ಮನಿದ್ದಿದ್ದು. ನನಗೆ ಅವನ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ಶಂಕರಯ್ಯ ಹಾಗೆ ಹೇಳಿದನ ಕೇಳಿ ಪರಂಧಾಮಂ ಕೂಗಕ್ಕೆ ಶುರು ಮಾಡ್ದ. ಶಂಕರಯ್ಯ ಕಾಲಲ್ಲಿ ಬಿದ್ಬಿಟ್ಟ. ನನ್ನನ್ನ ಕ್ಷಮಿಸ್ಬಿಡಿ ಅಯ್ಯವ್ರೆ, ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ ಅವ್ರೆ. ನನಗಿಂತ ಯಾರೂ ಇಲ್ಲ ಅಲ್ವಾ? ಅದಕ್ಕೆ ನಾಳೆ ಖರ್ಚಿಗೆ ಬೇಕಾಗುತ್ತೆ ಅಂತ ನಿಮ್ಮನ್ನೆಲ್ಲ ಮೋಸ ಮಾಡಿ ಹಣನ ಕೂಡಿಡ್ತಾ ಇದ್ದೆ. ಇಲ್ಲಿ ನೋಡು ಪರಂಧಾಮಂ, ಜಿಪುಣತನ ಬೇರೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ತೆಗ್ದಿಡೋದು ಜಿಪುಣತನ. ಇನ್ನೊಬ್ಬನ ಮೋಸ ಮಾಡಿ ತಗೊಳ್ಳೋದು ಕಳ್ಳತನ. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಬೇಡ. ನೀನು ಇವಾಗಲೇ ಬದಲಾಗೋ. ಸರಿಯಮ್ಮ, ಇನ್ಯಾವಾಗಲೂ ತಪ್ಪು ಮಾಡಲ್ಲ. ಹಾಗಂತ ಕ್ಷಮಾಪಣೆ ಕೇಳಿ ಪರಂಧಾಮಂ ಅಲ್ಲಿಂದ ಅವನ ಮನೆಗೆ ಹೋದ. ಪರಂಧಾಮಂ ಬದಲಾಗಿದ್ದಕ್ಕೆ ಕಾರಣಲಾದ ಚಾಂದಿನಿನ ಶಂಕರಯ್ಯ ಮೆಚ್ಕೊಂಡ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರುವ ಸ್ಟೋರಿ ಅದ್ಭುತ ಹೂವು. ಒಂದಾನೊಂದು ಕಾಲದಲ್ಲಿ ನಲಂದ ರಾಜ್ಯವನ್ನ ವಿಜಯಸಿಂಹ ಅನ್ನುವ ರಾಜ ಪರಿಪಾಲಿಸುತ್ತಿದ್ದ. ಅವನಿಗೆ ಮಹಾಮಂತ್ರಿಯಾದ ಕೇದಾರಿ ಎಲ್ಲ ವಿಷಯದಲ್ಲೂ ತುಂಬಾನೇ ಸಹಾಯ ಮಾಡ್ತಾ ಇದ್ರು. ಆ ರಾಜಧಾನಿಯಿಂದ ಸ್ವಲ್ಪ ದೂರದಲ್ಲಿ ಅಮೃತಾನಂದ ಅನ್ನುವ ಗುರುವೊಬ್ರು ಒಂದು ಆಶ್ರಮ ಕಟ್ಕೊಂಡು ಬಾಳ್ತಾ ಇದ್ರು. ಅಲ್ಲಿ ಶಿಷ್ಯರಿಗೆ ವಿದ್ಯಾಭ್ಯಾಸವನ್ನ ಉಚಿತವಾಗಿ ಹೇಳಿಕೊಡ್ತಿದ್ರು. ಮಕ್ಕಳಿಗೆ ಸುಲಭವಾಗಿ ಪಾಠ ಹೇಳಿಕೊಡೋದ್ರಲ್ಲಿ ಅವರು ತುಂಬಾನೇ ನಿಪುಣರಾಗಿದ್ರು. ಅದು ಮಾತ್ರವಲ್ಲದೆ ಅವ್ರಿಗೆ ತೋಟದಲ್ಲಿರುವ ಹೂಗಿಡಗಳನ್ನು ಬೆಳೆಸೋದಂದ್ರೆ ತುಂಬಾನೇ ಇಷ್ಟ. ಗಿಡ ಆದ್ರೂನು ಹೂವಾದ್ರೂನು ಅಮೃತಾನಂದನಿಗೆ ತುಂಬಾನೇ ಇಷ್ಟ. ಆದ್ರಿಂದ 1000 ತರದ ಹೂಗಳ ಗಿಡಗಳೊಂದಿಗೆ ಒಂದು ದೊಡ್ಡ ತೋಟವನ್ನು ಅವ್ರು ಬೆಳೆಸ್ತಿದ್ರು. ಹಲವು ತರದ ಬಣ್ಣ ಬಣ್ಣದ ಹೂಗಳಿರುವ ಆ ತೋಟವನ್ನ ನೋಡೋದಕ್ಕೋಸ್ಕರನೇ ಸುತ್ತಮುತ್ತ ಊರಿನಲ್ಲಿರುವ ಸುಮಾರು ಜನ ಅಲ್ಲಿಗೆ ಬರ್ತಾ ಇದ್ರು. ಆ ತೋಟದಲ್ಲಿರುವ ಹೂಗಳ ಅಂದವನ್ನ ನೋಡಿ ಅಮೃತಾನಂದ ಗುರುವನ್ನ ಎಲ್ರೂ ಮೆಚ್ಕೊಂಡು ಹೋಗ್ತಾ ಇದ್ರು. ಈ ವಿಷಯ ಆ ರಾಜ್ಯದಲ್ಲಿರುವ ಮಹಾಮಂತ್ರಿಯಾದ ಕೇದಾರಿಗೆ ಗೊತ್ತಾಯಿತು. ತಕ್ಷಣ ಮಹಾಮಂತ್ರಿ ಅವರೇ ಹೋಗಿ ಆ ತೋಟದಲ್ಲಿರುವ ಹೂಗಳ ಅಂದವನ್ನ ನೋಡಿ ಸಂತೋಷಪಟ್ರು. ಆಮೇಲೆ ಅವರು ಅಲ್ಲಿಂದ ಅರಮನೆಗೆ ಬಂದ್ರು. ಮಹಾರಾಜರ ಹತ್ತಿರ, ಪ್ರಭು, ನಮ್ಮ ರಾಜಧಾನಿಯಿಂದ ಸ್ವಲ್ಪ ದೂರದಲ್ಲಿ ತುಂಬಾ ಅಂದವಾದ ಒಂದು ತೋಟ ಇದೆ. ಅಮೃತಾನಂದ ಅನ್ನುವ ಗುರುವೊಬ್ರು ಆ ಹೂವಿನ ತೋಟವನ್ನ ತುಂಬಾ ಅಂದವಾಗಿ ಬೆಳೆಸ್ತಾ ಇದ್ದಾರೆ ಪ್ರಭು ಅಂತ ಹೇಳ್ದ. ಪ್ರತಿಯೊಬ್ಬರು ಪ್ರತಿಯೊಂದು ಸಲನ ಹೋಗಿ ನೋಡ್ಬೇಕಾಗಿರೋ ತರ ಒಂದು ತೋಟ. ನಾನು ಎಷ್ಟೋ ಜಾಗಗಳಲ್ಲಿ ಎಷ್ಟೋ ಉದ್ಯಾನವನಗಳನ್ನ ನೋಡಿದೀನಿ, ಆದ್ರೆ ಇಂತಹ ಒಂದು ಹೂವಿನ ತೋಟವನ್ನ ನೋಡಿದ್ದೇ ಇಲ್ಲ. ಆದ್ರಿಂದ ನೀವು ಕೂಡ ಒಂದ್ಸಲ ಆ ತೋಟವನ್ನು ಬಂದು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಹಾಗಂತ ಹೇಳಿದ್ರು ಕೇದಾರಿ. ಮಹಾರಾಜರ ಉದ್ಯಾನವನ ತುಂಬಾ ದೊಡ್ಡದಾಗಿತ್ತು. ಅಲ್ಲಿ 1000 ಗಟ್ಲೆ ಗಿಡಗಳು
ಲಕ್ಷಗಟ್ಲೆ ಹೂಗಳು ಇತ್ತು. ಅದು ನೋಡಕ್ಕೂ ತುಂಬಾ ಅಂದವಾಗಿತ್ತು. ಅಂತಹ ಒಂದು ಉದ್ಯಾನವನದ ಬಗ್ಗೆ ಗೊತ್ತಿದ್ರು ಕೂಡ ಆ ಆಶ್ರಮದಲ್ಲಿರೋ ಉದ್ಯಾನವನ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಅಂತ ಮಹಾರಾಜ ಅಂದ್ಕೊಂಡ್ರು. ಮಂತ್ರಿಯವರೇ, ಸಾವಿರಗಟ್ಲೆ ಕೆಲ್ಸದವರು ನನ್ನ ತೋಟವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅಷ್ಟು ಮಂದಿ ಕಷ್ಟಪಟ್ಟು ನೋಡ್ಕೊಳ್ತಾ ಇರುವ ನನ್ನ ತೋಟಗಿಂತ ಒಬ್ಬ ಸಾಧಾರಣ ವ್ಯಕ್ತಿ ಇಟ್ಕೊಂಡಿರುವ ಆ ತೋಟ ಅದಕ್ಕೆ ಪೋಟಿ ಆಗುತ್ತಾ? ಒಬ್ಬ ಸಾಧಾರಣ ಮನುಷ್ಯನಿಂದ ಅದನ್ನು ಮಾಡಕ್ಕಾಗುತ್ತಾ ಹೇಳಿ? ಹಾಗಂತ ಕೇಳಿದ್ರು. ಅದಕ್ಕೆ ಮಹಾಮಂತ್ರಿ, ಹೌದು ಮಹಾರಾಜ, ನಾನು ಕೂಡ ಮೊದಲು ಅದೇ ರೀತಿ ಅಂದ್ಕೊಂಡಿದ್ದೆ. ಆದ್ರೆ ಹೋಗಿ ನೋಡಿದಾಗ ಅದು ತುಂಬಾ ಅದ್ಭುತವಾಗಿತ್ತು. ಸಾವಿರಗಟ್ಲೆ ಗಿಡಗಳು, ಲಕ್ಷಗಟ್ಲೆ ಹೂಗಳು, ನೋಡೋದಕ್ಕೆ ಆಕಾಶದಲ್ಲಿ ಮಿಂಚುತ್ತಾ ಇರುವ ನಕ್ಷತ್ರಗಳ ತರ ಕಾಣಿಸ್ತಾ ಇತ್ತು. ನಿಜ ಪ್ರಭು, ನನ್ನನ್ನ ನಂಬಿ ನೀವೊಂದ್ಸಲ ಹೋಗಿ ನೋಡಿ. ಹೌದಾ? ಹಾಗಾದರೆ ನಾನು ಖಂಡಿತ ಆ ತೋಟವನ್ನ ನೋಡ್ಲೇಬೇಕು. ತಕ್ಷಣ ಆ ಗುರುವಿಗೆ ಸಂದೇಶ ಕಳಿಸಿ. ನಾಳೆ ಬೆಳಿಗ್ಗೆನೆ ಅವ್ರ ತೋಟಕ್ಕೆ ನಾವು ಬರ್ತಾ ಇದ್ದೀವಿ ಅನ್ನೋದನ್ನ ತಿಳಿಸಿ. ಹಾಗಂತ ಹೇಳಿದ್ರು. ಮಂತ್ರಿ ಸಂತೋಷದಿಂದ ಗುರುವಿಗೆ ಆ ಸಂದೇಶವನ್ನ ತಿಳಿಸಿದ್ರು. ಮರುದಿನ ಬೆಳಗ್ಗೆ ಪರಿವಾರದ ಸಮೇತ ಮಹಾರಾಜ ತೋಟಕ್ಕೆ ಹೋದ್ರು. ಅಮೃತಾನಂದ ಗುರು ಅವರನ್ನೆಲ್ಲ ಸಂತೋಷವಾಗಿ ಆಹ್ವಾನಿಸಿದ್ರು. ಆಮೇಲೆ ಮಾಡ್ಬೇಕಾಗಿರೋ ಮರ್ಯಾದೆನ ಮಾಡಿ ತೋಟಕ್ಕೆ ಕರ್ಕೊಂಡು ಹೋದ್ರು. ಮಹಾರಾಜ ಆ ತೋಟವನ್ನ ನೋಡಿದ್ರು. ಅಷ್ಟು ದೊಡ್ಡ ತೋಟದಲ್ಲಿ ಒಂದೇ ಒಂದು ಅದ್ಭುತವಾದ ಹೂ ಮಾತ್ರ ತಲೆ ಅಲ್ಲಾಡಿಸ್ತಾ ಇತ್ತು. ಅದನ್ನ ನೋಡಿ ಮಂತ್ರಿಯ ಬಾಯಿಂದ ಮಾತು ಬರ್ಲೇ ಇಲ್ಲ. ಆವಾಗ ರಾಣಿ ಕೂಡ ಮಹಾರಾಜರನ್ನ ನೋಡಿ ಇದೇನಿದು ಅನ್ನೋ ತರ ಕೇಳಿದ್ರು. ಆವಾಗ ಮಹಾರಾಜ ಅಲ್ಲೇ ಇದ್ದ ಗುರುವಿನ ಹತ್ರ, ನಿಮ್ಮ ತೋಟದಲ್ಲಿ 1000 ಲೆಕ್ಕದಲ್ಲಿ ಹೂಗಳಿದೆ ಅಂತ ಕೇಳಿ ಅದನ್ನ ನೋಡೋದಕ್ಕೋಸ್ಕರ ನಾವು ಬಂದಿದ್ದು. ಆದ್ರೆ ಇದೇನಿದು? ಹಾಗಂತ ಕೇಳಿದ್ರು. ಹೌದು ಮಹಾರಾಜ, 1000 ಗಟ್ಲೆ ಹೂಗಳೊಂದಿಗೆ ತೋಟನೇ ತುಂಬಿ ಹೋಗಿತ್ತು. ಆದ್ರೆ ಆ ಹೂಗಳೆಲ್ಲ ಹಾಗೇನೆ ಇದ್ರೆ ಅದೆಲ್ಲದ ಮಧ್ಯದಲ್ಲಿದ್ದ ಈ ಅದ್ಭುತವಾದ ಹೂವನ್ನ ನೀವು ನೋಡಕ್ಕಾಗಲ್ಲ ಅನ್ನೋದ್ರಿಂದಾನೆ ನಿನ್ನೆ ಒಂದೇ ಒಂದು ರಾತ್ರಿಯಲ್ಲೇ ಎಲ್ಲ ಹೂಗಳನ್ನ ನಾನು ಕಡ್ದಾಕ್ದೆ. ಹಾಗಂತ ಹೇಳಿದ್ರು ಗುರು. ಆವಾಗ ಮಹಾರಾಜ ಆ ಅದ್ಭುತವಾದ ಹೂವನ್ನ ಗಮನಿಸಿ ನೋಡಿ, ಗುರು, ಅದು ಒಂದೇ ಇದೆ ಅಲ್ವಾ? ಹಾಗಂತ ಕೇಳಿದ್ರು. ಅದಕ್ಕೆ ಗುರು ನಗುತ್ತಾ ಹೇಳಿದ್ರು, ಇಲ್ಲ ಮಹಾರಾಜ, ಅದು ಒಂದೇ ಇಲ್ಲ, ಅದು ಏಕಾಂತವಾಗಿದೆ. ಹಾಗಂತ ಹೇಳಿದ್ರು. ಗುರು ಹೇಳಿದ ಮಾತಿನಲ್ಲಿರುವ ಅರ್ಥ ಯಾರಿಗೂ ಗೊತ್ತಿಲ್ಲ ಅಂದ್ರೂ ಕೂಡ ಮಹಾರಾಜ, ಮಹಾರಾಣಿ, ಮಂತ್ರಿ, ಸೇವಕ ಎಲ್ರೂ ಆ ಅದ್ಭುತವಾಗಿರುವ ಹೂವನ್ನೇ ನೋಡ್ತಾ ಇದ್ರು. ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಆ ಹೂವನ್ನು ನೋಡಿದಾಗ ಅವರೆಲ್ಲರೂ ತುಂಬಾನೇ ಪ್ರಶಾಂತವಾಗಿದ್ರು. ಏಕಾಂತ ಅನ್ನುವ ಮಾತಿನ ಅರ್ಥ ಅವರಿಗೆ ಆವಾಗ ಅರ್ಥ ಆಯಿತು. ಆ ಕ್ಷಣ ಅವರಿಗೆ ಆ ಹೂವಿನ ಅದ್ಭುತ ಏನು ಅನ್ನೋದು ಗೊತ್ತಾಯಿತು. ನಿಜ ಹೇಳ್ಬೇಕು ಅಂದ್ರೆ ಒಂದೊಂದು ಜೀವಿನೂ ಈ ಪ್ರಪಂಚದಲ್ಲಿ ಏಕಾಂಗಿಯಾಗಿನೇ ಇದೆ. ಯಾರೇ ಇದ್ರೂ ಅವರು ಅವರ ಪ್ರಪಂಚದಲ್ಲೇ ಇರ್ತಾರೆ, ಅಲ್ಲಿ ಅವರು ಏಕಾಂಗಿಯಾಗಿನೇ ಇರ್ತಾರೆ. ನಮ್ಮ ಸುತ್ತಮುತ್ತ ಯಾರೇ ಇದ್ರು, ಎಷ್ಟೇ ಇದ್ರು, ಯಾವತ್ತಾದ್ರೂ ಒಂದಿನ ಎಲ್ರೂ ನಮ್ಮನ್ನ ಬಿಟ್ಬಿಟ್ಟು ಹೋಗೋವ್ರೆ, ಮರೆತುನು ಹೋಗ್ತಾರೆ. ಅದಕ್ಕೆ ನನಗೆ ನಾನೇ ಗೆಳೆಯ, ನನಗೆ ನಾನೇ ಶತ್ರು, ಹಾಗಂತ ಹೇಳಿದ್ರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಏಕಾಂತ ಅಂದವನ್ನ, ಆನಂದವನ್ನ ಕೊಡುತ್ತೆ. ರಾಜ್ಯದ ಬಗ್ಗೆ, ರಾಜ್ಯಕ್ಕೋಸ್ಕರ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ದ ಮಹಾರಾಜ ಪ್ರವಚನ ಯಾವಾಗ್ಲೂ ಕೇಳಿದಿಲ್ಲ. ಆ ಪ್ರವಚನೆಯಲ್ಲಿ ಇರುವ ಅರ್ಥ, ಆಳ ಇದೆಲ್ಲವನ್ನ ಗುರು ಅವರಿಗೆ ಈ ದಿನದಲ್ಲಿ ಕಲ್ಸ್ಕೊಟ್ರು. ಮಹಾರಾಜ, ಪ್ರಪಂಚ ಅನ್ನುವ ತೋಟದಲ್ಲಿ ಜ್ಞಾನ ಗಿಡಗಳನ್ನ ನಾನು ನಟ್ಟು ಆ ಗಿಡಗಳಲ್ಲಿ ಅಂದವಾಗಿ ಬಿಡುವ ಹೂಗಳಿಗೋಸ್ಕರ ಮನುಷ್ಯರು ಎಲ್ರೂ ಕೂಡ ಕಾಯ್ತಾ ಇರ್ತಾರೆ. ಆದ್ರೆ ಗಿಡದಲ್ಲಿ ಬರುವ ಒಂದು ಹೂವು ದೇವಸ್ಥಾನಕ್ಕೆ ಹೋಗ್ಬೇಕಾ ಇಲ್ಲ ಬೇರೆ ಎಲ್ಲಿಗೆ ಹೋಗ್ಬೇಕೋ ಅನ್ನೋದನ್ನ ಆ ದೇವರು ನಿರ್ಧಾರ ಮಾಡ್ತಾನೆ. ಇದೇ ಅಲ್ವಾ ಇಲ್ಲಿರುವ ಎಲ್ರಿಗೂ ನಿಯಮ. ಹಾಗಂತ ಹೇಳಿದ್ರು. ಇದು ಈ ದಿನದ ಕತೆ. ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ.